ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಫೈನಲ್ ಆಗಿ KN ಅವರು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ಹೇಳಿದ್ದೆ, ತುಂಬ ಜನ ಮೇಲ್ ಮಾಡಿದ್ದೀರಾ. ನಿಮ್ಮ ಒಂದು ಏನು ಮೇಲ್ ಮಾಡಿದ್ರಿ ನೋಡಿ, ಅದೆಲ್ಲನೂ ಕೂಡ ಇವಾಗ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಎಲ್ಲಿ ತನಕನೂ ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತೆ ಏನೇನು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಮ್ಮ ಚಾನಲಲ್ಲಿ ನಿಮಗೆ ಫ್ರೀಯಾಗಿ ಸಿಗುತ್ತೆ, ಅದಕ್ಕೋಸ್ಕರನೇ. ಸೊ ಮೊದಲನೇದಾಗಿ ನೀವು ಒಂದು ವೇಳೆ ಚಾಯ್ಸ್ ಎಂಟ್ರಿ ಮಾಡಿ ಚಾಯ್ಸ್ 1 ಕ್ಲಿಕ್ ಮಾಡ್ಕೊಂಡು ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊತೀರಾ ಅಂತ ಹೇಳಿದ್ರೆ 4ನೇ ತಾರೀಕು ತನಕನೂ ಕೂಡ ಟೈಮ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತೆ ಇನ್ನೊಂದು, ನೀವು ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಮಾಡ್ತೀರಾ ಅಂದರೆ 3ನೇ ತಾರೀಕು ತನಕನೂ ಕೂಡ ಟೈಮ್ ಕೊಟ್ಟಿದ್ದಾರೆ. ನೀವು ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಫೀಸ್ ಪೇಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ 3ನೇ ತಾರೀಕು ತನಕ ಕೂಡ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ 1 ಡೇ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾನು ಹೇಳಿದ್ದೆ ನಿಮಗೆ 1 ಡೇ ಅಥವಾ 2 ದಿನ ಬಂದ್ಬಿಟ್ಟು ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳಿ. ಆಕ್ಚುಲ್ ಆಗಿ 2 ದಿನ ಡೇಟ್ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು, ಬಟ್ ಮಾಡಿಲ್ಲ ಅವರು. ಏನಕ್ಕೆ ಮಾಡಿಲ್ವೋ ಗೊತ್ತಿಲ್ಲ, ಬಟ್ ನೋಡೋಣ ಅಂತ. ಒಂದು ವೇಳೆ ಇಲ್ಲೂ ಕೂಡ ಸರ್ವರ್ ಇಶ್ಯೂ ಬಂತು ಅಂತ ಹೇಳೋದಾದ್ರೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಇವಾಗ ಚಲಾನ್ ಡೌನ್ಲೋಡ್ ಆಗ್ತಿದೆ, ಮತ್ತೆ ಕನ್ಫರ್ಮೇಶನ್ ಸ್ಲಿಪ್ ತುಂಬಾ ಜನಕ್ಕೆ ಅವಾಗಲೇ ಡೌನ್ಲೋಡ್ ಆಗ್ತಿದೆ. ನೀವಿನ್ನ ಡೌನ್ಲೋಡ್ ಮಾಡಿಲ್ಲ ಅಂತ ಹೇಳೋದು ದಯವಿಟ್ಟು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಸರ್ವರ್ ಏನಾನ ಬಿಸಿ ಆಯಿತು ಅಂತ ಹೇಳೋದಾದ್ರೆ ಮತ್ತೆ ಅದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಹೋಗಿ ಇವಾಗ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಬಂದ್ಬಿಟ್ಟು ಮೇಲ್ ಮಾಡಿದ್ರು, ಈ ತರ ಚೇಂಜ್ ಮಾಡಬೇಕು ಡೇಟ್ನ. ಯಾಕಪ್ಪ ಅಂದ್ರೆ 2ನೇ ತಾರೀಕು ಅಂದರೆ ನಾಳೆ ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಎಂಡಿಂಗ್ ಡೇಟ್ ಇತ್ತು, ಬಟ್ ನಾಳದ್ದು ಮಾಡಿದ್ದಾರೆ. ಅದನ್ನು 3ನೇ ತಾರೀಕು ತನಕ ಕೂಡ ಟೈಮ್ ಇದೆ. ಒಂದು ವೇಳೆ ಅಡ್ಮಿಷನ್ ಪ್ರೊಸೆಸ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 4ನೇ ತಾರೀಕು ತನಕ ಕೂಡ ಟೈಮ್ ಕೊಟ್ಟಿದ್ದಾರೆ. ಚಾಯ್ಸ್ 1 ಮತ್ತು ಚಾಯ್ಸ್ 2 ಕ್ಲಿಕ್ ಮಾಡಿಕೊಂಡು, ಇವಾಗ ಚಾಯ್ಸ್ 2ಗೆ ಅಡ್ಮಿಷನ್ ಅವಶ್ಯಕತೆ ಇಲ್ಲ. ಸೊ ಚಾಯ್ಸ್ 1ನ ಕ್ಲಿಕ್ ಮಾಡ್ಕೊಂಡು ಅಡ್ಮಿಷನ್ ಪ್ರೊಸೆಸ್ ಕಾಲೇಜ್ಗೆ ರಿಪೋರ್ಟ್ ಮಾಡಬೇಕಲ್ವಾ, ಅದಕ್ಕೆ ನಿಮಗೆ 4ನೇ ತಾರೀಕು ತನಕ ಕೂಡ ಟೈಮ್ ಕೊಟ್ಟಿದ್ದಾರೆ. 1 ಡೇ ನಿಮಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮಿಕ್ಕಿದ್ದಕ್ಕೆಲ್ಲನೂ ಕೂಡ 1 ಡೇ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದರೆ 3ನೇ ತಾರೀಕು ತನಕ ಕೂಡ ಟೈಮ್ ಕೊಟ್ಟಿದ್ದಾರೆ. ಸೊ ಇದು ಅಂದ್ರೆ ಇದು 3ನೇ ತಾರೀಕಿಗೆ ಇದ್ದಿದ್ದು ಲಾಸ್ಟ್ ಡೇಟು, ಅಂದ್ರೆ ಅಡ್ಮಿಷನ್ ಪ್ರೊಸೆಸ್ 2ನೇ ತಾರೀಕು 3ನೇ ತಾರೀಕು ಈ ತರ ಇತ್ತು. ಇವಾಗ 3ನೇ ತಾರೀಕು 4ನೇ ತಾರೀಕು ಈ ತರ ಮಾಡಿದ್ದಾರೆ, ಅಂದ್ರೆ 1 ಡೇ ಮಾತ್ರನೇ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹ್ಯಾಪಿ ಅಂತ ಅನ್ಕೊಂತೀನಿ. ತುಂಬಾ ಜನ ಬಂದು ನನಗೆ ಸ್ಕ್ರೀನ್ಶಾಟ್ ಎಲ್ಲಾನು ಕೂಡ ಕಳಿಸಿದ್ದಾರೆ, ಮೇಲ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಧನ್ಯವಾದ ಎಲ್ಲರಿಗೂ ಕೂಡ. ಮತ್ತೆ ನಿಮಗೆ ಆಲ್ ದ ಬೆಸ್ಟ್. ಏನಕ್ಕಪ್ಪ ಅಂದ್ರೆ ನೀವು ಮೇಲ್ ಮಾಡಿದ್ದಕ್ಕೇನೆ ಅಲ್ವಾ ಅವರು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದು. ಸೊ ಅದಕ್ಕೋಸ್ಕರನೇ ಒಂದೊಳ್ಳೆ ಟಿಪ್ ಹೇಳಿದ್ದೆ, ತುಂಬಾ ಜನ ಬಂದ್ಬಿಟ್ಟು ಅದನ್ನು ಫಾಲೋ ಮಾಡಿದ್ದೀರಾ. ಸೊ ನೀವು ಇವಾಗಲೇ ಹೋಗ್ಬಿಟ್ಟು ಚಲನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಸೊ ನಿಮ್ಗೆ ಇನ್ನೇನ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಅದಕ್ಕೆ ನಾವು ಒಂದು ಉದಾಹರಣೆ ನಿನ್ನೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ, ಈ ಥರ ಮೇಲ್ ಮಾಡಿ ಅಂತೇಳಿ ಯಾವ್ದಾನ ಒಂದು ಸೊಲ್ಯೂಷನ್ ಕೊಡ್ತೀವಿ ನಾವು. ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ಕೂಡ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಓಪನೇ ಇರುತ್ತೆ. ನಿಮ್ಗೆ ಏನು ಇಶ್ಯೂ ಆಗ್ತಿದೆ ಅದಕ್ಕೆ ಕಮೆಂಟ್ ಮಾಡಿ, ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.